ನಮಸ್ಕಾರ ಎಲ್ಲರಿಗೂ. ಇವತ್ತು ಶ್ರಾವಣ ಮಾಸದ ಮೊದಲನೆಯ ಶುಕ್ರವಾರ. ಶ್ರಾವಣ ಮಾಸದೊಳಗೆ ಬರುವಂಥ ಶುಕ್ರವಾರನ ಸಂಪತ್ ಶುಕ್ರವಾರ ಅಂಥೇಳಿ ಕರೀತಾರೆ. ಯಾಕಂದ್ರೆ ಈ ಶುಕ್ರವಾರದ ದಿನ ಅಂದ್ರೆ ಶ್ರಾವಣ ಶುಕ್ರವಾರದ ಗೌರಿನ ನಾವು ಪೂಜಾ ಮಾಡೋದ್ರಿಂದ ನಮಗೆ ಸಂಪತ್ತನ್ನು ಕೊಡ್ತಾಳೆ ಅಂಥೇಳಿ ಹೇಳ್ತಾರೆ. ನಮ್ಮ ಉತ್ತರ ಕರ್ನಾಟಕದ ಕೆಲವೊಂದು ಬ್ರಾಹ್ಮಣರ ಮನೆತನದೊಳಗೆ ಈ ಗೌರಿನ ಕೂಡಿಸುವಂತಹ ಪದ್ಧತಿ ಅದ. ಶ್ರಾವಣ ಶುಕ್ರವಾರ ಅಂದ್ರೆ ಮೊದಲನೆಯ ಶುಕ್ರವಾರನ ಗೌರಿನ ಕೂಡಿಸಿ ಶ್ರಾವಣದೊಳಗೆ ಬರುವಂತಹ ಎಲ್ಲ ಶುಕ್ರವಾರ ಶನಿವಾರದ ದಿನ ಈ ಗೌರಿಗೆ ವಿಶೇಷವಾಗಿ ಪೂಜೆನ ಮಾಡ್ತಾರೆ. ಅದೇ ಥರ ನಮ್ಮ ಮನೆಯೊಳಗೂ ಈ ಶ್ರಾವಣ ಮಾಸದ ಗೌರಿನ ಮೊದಲನೇ ಶುಕ್ರವಾರನ ಕೂಡಿಸ್ತೀವಿ. ಹಿಂದಿನಿಂದನೂ ಮಾಡ್ಕೋತ ಬಂದಿರುವಂತಹ ಪದ್ಧತಿ. ಈಗ ಮಾಮಿಯವರು ಆ ಪದ್ಧತಿಯನ್ನು ಮುಂದುವರ್ಸ್ಕೊಂಡು ಬಂದಾರ. ಇವತ್ತಿನ ವಿಡಿಯೋದೊಳಗೆ ನಮ್ಮ ಮನೆಯೊಳಗೆ ನಾವು ಶ್ರಾವಣ ಮಾಸದ ಈ ಸಂಪತ್ ಶುಕ್ರವಾರದ ಗೌರಿನ ಹೆಂಗೆ ಕೂಡಿಸಿದ್ವಿ, ಆಮೇಲೆ ನೈವೇದ್ಯಕ್ಕೆ ಏನೇನು ಮಾಡಿದ್ವಿ, ಯಾವ ಥರ ಪೂಜಾ ಮಾಡಿದ್ವಿ, ಆಮೇಲೆ ಸಂಜೆ ಮುಂದೆ ಹಾಡು ಹಾಡಿದ್ವಿ, ಇದು ಎಲ್ಲನ ಇವತ್ತಿನ ವಿಡಿಯೋದೊಳಗೆ ತೋರಿಸ್ತೀನಿ. ಒಂದು ಮನೆತನದಿಂದ ಇನ್ನೊಂದು ಮನೆತನದೊಳಗೆ ಈ ಗೌರಿ ಕೂಡಿಸುವಂತಹ ಪದ್ಧತಿಗಳು ಸ್ವಲ್ಪ ಬದಲಾವಣೆ ಆಗ್ತವೆ. ಆದರೆ ನಾವು ಅಂದರೆ ನಮ್ಮ ಮನೆಯೊಳಗೆ ಮೊದಲಿಂದ ಹೆಂಗೆ ಮಾಡ್ಕೊತ ಬಂದಾರೋ ಅದೇ ಪದ್ಧತಿಗಳನ್ನು ಈಗಲೂ ಮುಂದುವರ್ಸ್ಕೊಂಡು ಬಂದಾರ. ಇನ್ನು ಇವತ್ತು ಶುಕ್ರವಾರ, ಹಾಗಾಗಿ ಹಿಂದಿನ ದಿನನ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ನಮ್ಮ ಮನೆಯೊಳಗೆ ಬೆಳ್ಳಿದ ಗೌರಿ ತಂಬಿಗೆ ಅದ. ಆ ತಂಬಿಗೆನ ನಾವು ಪೂಜಾ ಮಾಡೋದು. ಈ ಗೌರಿ ಕೂಡಿಸ್ಲಿಕ್ಕೆ ಅಂದ್ರೆ ಇವತ್ತಿನ ಶುಕ್ರವಾರದ ಪೂಜಾಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಹೂವು, ಕರಿಕಿ, ಪತ್ರಿ, ಮರಗು, ದವನ, ಆಮೇಲೆ ಆರತಿಗೆ ಸಪ್ರೇಟಾಗಿ ಪ್ರತಿಯೊಂದನ್ನು ರೆಡಿ ಮಾಡಿಟ್ಟಿದ್ರು. ಇನ್ನು ಉಡಿ ತುಂಬಲಿಕ್ಕೆ ಒಣ ಕೊಬ್ಬರಿ ಬಟ್ಲ, ಅಕ್ಕಿ, ಅಡಿಕೆ, ಉತ್ತತ್ತಿ, ಆಮೇಲೆ ಅರಿಶಿನದ ಕೊಂಬು ಅದನ್ನು ರೆಡಿ ಮಾಡಿ ಇಟ್ಟಿದ್ರು. ಇವತ್ತು ಮುಂಜಾನೆ ಅಡುಗೆ ಎಲ್ಲ ಆದಮೇಲೆ ಗೌರಿಗೆ ರೆಡಿ ಮಾಡಿದರು. ಇನ್ನು ಗೌರಿ ಹೊಟ್ಟೆ ಒಳಗೆ ತುಂಬಿಸ್ಲಿಕ್ಕೆ ಅರಿಶಿನ, ಕುಂಕುಮ, ಆಮೇಲೆ ಅಕ್ಕಿ, ಕೆಲವೊಬ್ರು ಮನೆ ಒಳಗೆ ಗೋಧಿ ಹಾಕ್ತಾರೆ, ಗೋಧಿ ಕುಟ್ಟಿದ ಗೋಧಿ ಹಿಂಗೇನೋ ಇರ್ತಾವೆ. ಆದರೆ ನಮ್ಮ ಮನೆ ಒಳಗೆ ಮೊದಲಿಂದನೂ ಅಕ್ಕಿ ಹಾಕ್ಕೊಂಡು ಬರುವಂಥ ಪದ್ಧತಿ, ಹಾಗಾಗಿ ಅಕ್ಕಿನ ಹಾಕ್ತಾರೆ. ಅದ್ರ ಜೊತೆಗೆ ಅಂದ್ರೆ ಅಕ್ಕಿ ಜೊತೆಗೆ ಅಡಿಕೆ, ಉತ್ತತ್ತಿ, ಅರ್ಶಿನದ ಕೊಂಬು, ಬಾದಾಮು ಹಿಂಗೆ ಒಂದು, ಆಮೇಲೆ ಕೊಬ್ಬರಿ ಬಟ್ಲ, ಹಿಂಗೆ ಒಂದು 5 ಥರದ್ದು ದಿನಸ ಹಾಕಿ ಗೌರಿ ಹೊಟ್ಟಿನ ತುಂಬಿಸ್ತಾರೆ. ತಂಬಿಗೆ ಮೇಲೆ ಗೌರಿಗೆ ಮಂಗಳಸೂತ್ರನ ಹಾಕ್ತಾರೆ. ತಂಬಿಗೆ ಮೇಲೆ ಮುಚ್ಚಲಿಕ್ಕಿರ್ತದ, ಅದನ್ನು ತಗೊಂಡು ಮುಚ್ಚುತ್ತಾರೆ. ಈ ತಂಬಿಗೆದು ಒಂದು ವಿಶೇಷ ಅದ. ಇದು ಸಾಮಾನ್ಯ ತಂಬಿಗೆ ಥರ ಇರುವುದಿಲ್ಲ, ಬೆಳ್ಳಿದ. ಆದ್ರೆ ಇದ್ರ ಮೇಲೆ ಸಾಯಕ್ಕ ದೇಯಕ್ಕನ ಚಿತ್ರ ಇರ್ತದೆ, ಶಂಖ ಚಕ್ರ ಈ ಥರ ಎಲ್ಲ ಅದ್ರ ಮೇಲೆ ಡಿಸೈನ್ ಇರ್ತದೆ. ಗೌರಿ ಎಲ್ಲ ಅಲಂಕಾರ ಆದಮೇಲೆ ಗೌರಿನ ಫಸ್ಟ್ ಹೊರಗಡೆ ಇರುವಂಥ ತುಳಸಿ ಹತ್ರ ಕರ್ಕೊಂಡೋಗಿ ತುಳಸಿ ಮುಂದಿಟ್ಟು ಅರ್ಶಿನ ಕುಂಕುಮ ಏರಿಸಿ ಆಮೇಲೆ ಮನೆ ಹೊಸ್ತಿಲ್ದ ಹೊರಗೆ ತೊಗೊಂಡು ಬರ್ತಾರೆ. ನಮ್ಮ ಮನೆ ಒಳಗೆ ಒಂದು ಸಣ್ಣ ಬೆಳ್ಳಿದು ಸೇರದ. ಆ ಸೇರೊಳಗೆ ಅಕ್ಕಿ ಹಾಕಿ ಅದನ್ನು ಹೊಸ್ತಿಲ್ ಮೇಲೆ ಇಟ್ಟಿರ್ತಾರೆ. ಆಮೇಲೆ ಗೌರಿ ಕರ್ಕೊಂಡು ಬಂದು ಹೊಸ್ತಿಲ್ ಪೂಜಾ ಮಾಡಿ ಹೊಸ್ಲಿಗೆ ಅರ್ಶಿನ, ಕುಂಕುಮ, ಹೂವು, ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿ ಆ ಗೌರಿನ ಕೈಯೊಳಗೆ ಹಿಡ್ಕೊಂಡು ಆ ಹೊಸ್ತಿಲ್ದ ಮೇಲೆ ಇಟ್ಟಿರುವಂತಹ ಆ ಸೇರಿನೊಳಗೆ ಅಕ್ಕಿ ಇಟ್ಟಿರ್ತದೆ. ಆ ಅಕ್ಕಿನ ಸೇರಿಂದ ಚಲ್ಲಿ ಅಂದ್ರೆ ಒದ್ದು ಒಳಗೆ ಕರ್ಕೊಂಬರ್ತಾರೆ. ಒಳಗೆ ಬರುವಾಗ ಕದ್ಲಾರ್ತಿಯಿಂದ ಗೌರಿಗೆ ಆರತಿ ಮಾಡಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂಥೇಳಿ ಹಾಡ ಹೇಳ್ಕೋತ ಗೌರಿನ ಮನೆ ಒಳಗೆ ಕರ್ಕೊಳ್ಳೋದು. ಆಮೇಲೆ ದೇವ್ರ ಮನೆ ಒಳಗೆ ಗೌರಿ ಕೂಡಿಸ್ಲಿಕ್ಕೆ ಅಂತನ ಒಂದು ಜಾಗ ಮಾಡಿಬಿಡೋದು. ಯಾಕಂದ್ರೆ ತಿಂಗಳಾನ್ಗಟ್ಲೆ ಕೂಡಬೇಕು ಈ ಗೌರಿ. ಹಾಗಾಗಿ ರಂಗೋಲಿ ಹಾಕಿ ಅದ್ರ ಮೇಲೆ ಮಣಿ ಎಲ್ಲ ಇಟ್ಟು ಅಕ್ಕಿ ಹಾಕಿ ಎಲ್ಲ ರೆಡಿ ಮಾಡಿಟ್ಟು ಆಮೇಲೆ ಈ ಗೌರಿನ ಪ್ರತಿಷ್ಠೆ ಮಾಡ್ತಾರೆ. ಅಂದ್ರೆ ಗೌರಿ ಸ್ಥಾಪನೆನ ಮಾಡ್ತಾರೆ. ಗೌರಿ ಸ್ಥಾಪನೆ ಆದಮೇಲೆ ಗೌರಿಗೆ ಪೂಜಾ ಮಾಡೋದು. ಮೊದಲು ದೇವ್ರ ಪೂಜಾ ಮುಗಿದ್ಬಿಟ್ಟಿರ್ತದೆ, ಆಮೇಲೆ ಗೌರಿ ಪೂಜಾನ ಮಾಡ್ತಾರೆ.
ಗೌರಿ ಸ್ಥಾಪನೆ ಆದಮೇಲೆ ಗೌರಿ ಪೂಜಾಕ್ಕೆ ಮೊದಲೇಕ ಅರ್ಶಿನ ಕುಂಕುಮ ಗೆಜ್ಜೆ ವಸ್ತ್ರ ಕರಿಕಿ ಪತ್ರಿ ದವನ ಮರುಗು ಆಮೇಲೆ ಮಲ್ಲಿಗೆ ಹೂವು ಎಲ್ಲನ ಏರಿಸ್ತಾರೆ. ಈ ಊರಾಗ ದಂಡಿ ಸಿಗುವುದಿಲ್ಲ, ಹಾಗಾಗಿ ಇರೋ ಮಲ್ಗಿ ಹೂದೊಳಗನ ಒಂಚೂರು ದಂಡಿ ಥರ ಮಾಡಿ ಗೌರಿಗೆ ದಂಡಿ ಹಾಕ್ತಾರೆ. ಪೂಜಿ ಪೇ ನಿನ್ನ ಹಾಡ ಹೇಳ್ಕೋತ ಗೌರಿ ಪೂಜಾ ಆದಮೇಲೆ ಗೌರಿಗೆ ಉಡಿ ತುಂಬೋದು. ನಮ್ಮನೆ ಒಳಗೆ ಒಣ ಕೊಬ್ಬರಿ ಇಟ್ಟು ಅದಕ್ಕನ ಅಕ್ಕಿ ಅಡಿಕೆ ಅರ್ಶಿನದ ಕೊಂಬು ಬಾದಾಮು ಇವನ್ನೆಲ್ಲ ಹಾಕಿ ಉಡಿ ತುಂಬ್ತಾರೆ. ಆಮೇಲೆ ಇನ್ನು ಮುಖ್ಯವಾಗಿ ಗೌರಿಗೆ ನೈವೇದ್ಯ, ದೇವ್ರ ನೈವೇದ್ಯಕ್ಕೂ ಆಯಿತು ಗೌರಿ ನೈವೇದ್ಯಕ್ಕೂ ಆಯಿತು ಅಂಥೇಳಿ ವ್ರತದ ಅಡ್ಗಿನ ಮಾಡಿದ್ರು. ಎಲ್ಲ ಅಡ್ಗಿನೂ ಮಡಿಲೇ ಮಾಡೋದಿರ್ತದ, ಪೂಜಾನೂ ಮಡಿಲೇ ಮಾಡೋದಿರ್ತದ. ಹಾಗಾಗಿ ಎಲ್ಲ ಇವತ್ತು ಮಾಮಿಯವರ ಅಡ್ಗೆ ಪೂಜಾ ಎಲ್ಲ ಅವರ ಮಾಡಿದರು. ಪೂಜಾ ಎಲ್ಲ ಆದಮೇಲೆ ದೇವ್ರ ನೈವೇದ್ಯ ಗೌರಿ ನೈವೇದ್ಯ ಅದಾದಮೇಲೆ ಲಾಸ್ಟಿಗೆ ಆರತಿ. ಇನ್ನು ಗೌರಿ ನೈವೇದ್ಯಕ್ಕೂ ಆಯಿತು ದೇವ್ರ ನೈವೇದ್ಯಕ್ಕೂ ಆಯಿತು ಅಂಥೇಳಿ ವೃತ್ತದ ಅಡ್ಗೆ ಮಾಡಿದರು. ಅದ್ರೊಳಗೆ ವೃತ್ತದ ಚಟ್ನಿ ಕೋಸಂಬರಿ ಆಮೇಲೆ ಉದ್ದಿನ ಹಿಟ್ಟು ಕಲಸಿದ್ರು, ಪಾಯಸ ಬುರ್ಬುರಿ ಆಮೇಲೆ ಅನ್ನ ಕಟ್ಟು ಬ್ಯಾಳಿ ಪುಡಿ ಆಮೇಲೆ ಸಕ್ರೆ ಹೋಳ್ಗೆ ಕಡುಬು ಹೂರ್ಣದ ಆರತಿ ಆಗಬೇಕು ಹಾಗಾಗಿ ಕಡುಬು ಪೂರಿ ತವಿ ಹಿಂಗೆಲ್ಲ ಅಡುಗೆನೂ ಮಾಡಿದರು. ನೈವೇದ್ಯ ಎಲ್ಲ ಆದಮೇಲೆ ಗೌರಿಗೆ ಹೂರ್ಣದ ಆರತಿ ಮಾಡಿದರು. ನಮ್ಮ ಮನೆ ಒಳಗೆ ಅವ್ರು ಮೊದಲಿಂದ ಹೂರ್ಣದ ಆರತಿ ಮಾಡ್ಕೊಂಡು ಬಂದಾರ, ಹಾಗಾಗಿ ಹೂರ್ಣದ ಆರತಿನ ಮಾಡಿದರು. ಆಮೇಲೆ ಮನೆ ಮಗಳು ಕುಮಾರಿ ಮುತ್ತೈದೆ ಅಂಥೇಳಿ ಶಾಂಭವಿಗೆ ಉಡಿ ತುಂಬಿದರು. ಹಿಂಗೆ ಮುಂಜಾನೆ ಎಲ್ಲ ಪೂಜಾ ಎಲ್ಲ ಮುಗಿದ ಮೇಲೆ ಮಧ್ಯಾಹ್ನ ಊಟ, ಇನ್ನು ಸಂಜೆ ಮುಂದೆ ಗೌರಿ ಹಾಡನ ಹಾಡಬೇಕು. ಶುಕ್ರವಾರದ ಗೌರಿ ಆಮೇಲೆ ಮಗಳು ಶಾಂಭವಿ ಇಬ್ಬರು ಭಾಳ ಚಂದ ಕಾಣ್ಲಿಕ್ಕೆ ಹತ್ತಿದ್ರು ಇವತ್ತು. ಸಂಜೆ ಮುಂದೆ ಗೌರಿ ಹಾಡ ಹಾಡಿ ಆಮೇಲೆ ಪುಟಾಣಿ ಸಕ್ರಿನ ಗೌರಿ ನೈವೇದ್ಯಕ್ಕೆ ಇಟ್ಟಿರ್ತಾರೆ. ಗೌರಿ ಹಾಡ ಹಾಡಿ ಆರತಿ ಎಲ್ಲ ಆದಮೇಲೆ ಪುಟಾಣಿ ಸಕ್ರೆ ತಗೊಳ್ಳೋದು ಪದ್ಧತಿ ನಮ್ಮ ಮನೆಯೊಳಗೆ. ನನಗೆ ಎಷ್ಟು ನೋಡಿದ್ನೋ ಎಷ್ಟು ಗೊತ್ತದನೋ ಅಷ್ಟೇ ಹೇಳೀನಿ. ಹೆಂಗೆ ಅನ್ನಿಸ್ತು ಇವತ್ತಿನ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ, ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಮುಖ್ಯವಾಗಿ ನಾವು ಹಾಕುವಂಥ ವಿಡಿಯೋಸನ್ನು ತಪ್ಪದೆ ನೋಡಿರಿ, ಅದ್ರ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ, ಅಲ್ಲಿ ತನಕ ಥ್ಯಾಂಕ್ ಯು. ಯಾರ್ಯಾರ ಮನೆ ಒಳಗೆ ಮೊದಲೇ ಶುಕ್ರವಾರನ ಗೌರಿ ಕೂಡ್ಸಿರಿ, ಆಮೇಲೆ ಯಾರ್ಯಾರು ಇವತ್ತಾಗಿಲ್ಲ ಮತ್ತು ಮುಂದೆ ಕೂಡ್ಸೋರಿದ್ದೀರಿ, ನಿಮ್ಮ ಮನೆ ಒಳಗೆ ಏನೇನು ಪದ್ಧತಿಗಳವ ಅನ್ನೋದನ್ನು ಕಮೆಂಟ್ ಮಾಡಿರಿ, ನಾನು ತಿಳ್ಕೊಂಡಂಗೆ ಆಗ್ತದೆ.